ಕೊರಟಗೆರೆ ತಾಲೂಕಿನ ತೋವಿನಕೆರೆಯ ವರಸಿದ್ಧಿ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಅದ್ಧೂರಿ ಗಣೇಶ ವಿಸರ್ಜನೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ ಎಂಜೆ. ವರಸಿದ್ಧಿ ವಿನಾಯಕ ಗೆಳೆಯರ ಬಳಗ ತೋವಿನಕೆರೆ ಇವರ ವತಿಯಿಂದ 8ನೇ ವರ್ಷದ ವಿಘ್ನ ವಿನಾಯಕ ಮತ್ತು ಸಿದ್ದರ ಬೆಟ್ಟದ ಸಿದ್ದಪ್ಪ ಸ್ವಾಮಿ ಉತ್ಸವವನ್ನ ಊರಿನ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಿ ನಂತರ ವೀರಗಾಸೆ, ಭದ್ರಕಾಳಿ ಕುಣಿತ, ಮಂಡಲ ಪೂಜೆ, ಹಲವಾರು ಹಳ್ಳಿ ಸೊಗಡಿನ ಕಲೆಗಳ ಮೂಲಕ ವಿಘ್ನ ವಿನಾಶಕನನ್ನ ಪೂಜಿಸುತ್ತಾ ಕುಣಿದು ಯುವಕರು ಮತ್ತು ಭಕ್ತಾದಿಗಳೆಲ್ಲರೂ ಸೇರಿ ವಿಸರ್ಜನೆ ಮಾಡಿದರು. ವರದಿ ರಘುನಂದನ್ TR, ತೋವಿನಕೆರೆ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ನವೀನ್ ಕುಮಾರ್ ಅಂತ ನನ್ನ ಹೆಸರು. ಈ ವರಸಿದ್ಧಿ ವಿನಾಯಕ ಗೆಳೆಯರ ಬಳಗದ ಸಂಘದ ಕಾರ್ಯದರ್ಶಿ. ಇವರು ಅಧ್ಯಕ್ಷರು ರಮೇಶ್ ಕುಮಾರ್ ಅಂತ ಹೇಳಿ, ಗಜಾಂಚಿ ಹನುಮಂತರಾಜು ಅಂತ. ನಾವು ಪ್ರತಿ ವರ್ಷ ವಿಘ್ನೇಶ್ವರ ಚತುರ್ಥಿಯಂದು ನಮ್ಮ ಒಂದು 11 ದಿನ ಅಥವಾ 15 ದಿನ ಹೀಗೆ ನಮ್ಮ ಸಮಯಕ್ಕೆ ನಮಗೆ ಹೊಂದ್ಕೊಂಡಾಗೆ ಗಣೇಶೋತ್ಸವನ ಪ್ರತಿ ವರ್ಷ ಅದ್ದೂರಿಯಾಗಿ ಮಾಡ್ಕೊಂಡ್ ಬರ್ತಾ ಇದೀವಿ. ಅದ್ರ ಜೊತೆಯಲ್ಲಿ ಪ್ರತಿ ವರ್ಷ ಶ್ರೀ ಸಿದ್ದೇಶ್ವರನ ಸ್ವಾಮಿಯನ್ನ ಸಿದ್ದರಬೆಟ್ಟದಿಂದ ಕರ್ಕೊಂಡು ಬಂದು ಒಂದಿನ ಮುಂಚಿತವಾಗಿ ದೇವರನ್ನ ಉತ್ಸವ ಮೂರ್ತಿಯನ್ನು ಕರ್ಕೊಂಡು ಬಂದು ಇಲ್ಲಿ ಬರುವಂತ ಭಕ್ತಾದಿಗಳಿಗೆಲ್ಲ ಸುಮಾರು 1000 ರಿಂದ 1,500 ಜನ ಪ್ರತಿದಿನ ಅವತ್ತು ಪೂಜೆ ಪುನಸ್ಕಾರ ನಡೆದು ಕೊನೆ ದಿನ ಬಿಡು ನಾಳೆ ವಿಸರ್ಜನೆ ಮಾಡ್ತೀವಿ ಅನ್ನೋ ದಿವಸ ಒಂದಿನ ಮುಂಚಿತವಾಗಿ ಉತ್ಸವ ಮೂರ್ತಿ ಕರೆತಂದು ಬರುವಂತ ಎಲ್ಲ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಮಾಡಿ ಪ್ರತಿ ವರ್ಷ ನಡ್ಸ್ಕೊಂಡ್ ಬರ್ತಾ ಇದ್ವಿ. ಇದು 8ನೇ ವರ್ಷ ಯಶಸ್ವಿಯಾಗಿ ನಡೀತಾ ಇದೆ. ಮತ್ತೆ ಮುಂದಿನ 10ನೇ ವರ್ಷ ಬಹಳ ಯಶಸ್ವಿಯಾಗಿ ದಶಮಾನೋತ್ಸವವನ್ನು ಆಚರಿಸಬೇಕು ಅಂತೇಳಿ ನಾವೆಲ್ಲ ಸಂಘದ ಎಲ್ಲ ಯುವಕರು ತೀರ್ಮಾನ ಮಾಡಿದ್ದಾರೆ. ಇದ್ರ ಜೊತೆಗೆ ನಮ್ಗೆ ಕೈ ಜೋಡಿಸಿರ್ತಕ್ಕಂಥ ಗ್ರಾಮಸ್ಥರು ಬಹಳಷ್ಟು ಉದಾರವಾಗಿ, ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ ನಮ್ಗೆ ಸಹಕಾರ ಕೊಡ್ತಾ ಪ್ರತಿ ವರ್ಷ ಯಶಸ್ವಿಯಾಗಿ ನಾವು ಅನ್ನದಾನ ಮಾಡ್ಲಿಕ್ಕೆ, ಕಾರ್ಯಕ್ರಮ ನಡೆಸಲಿಕ್ಕೆ ಬಹಳ ಅತ್ಯುತ್ತಮವಾಗಿ ನಮಗೆ ಸಹಕಾರ ನೀಡಿದ್ದಾರೆ ವರ್ತಕರು ಮತ್ತೆ ತೋವಿನಕೆರೆ ಗ್ರಾಮಸ್ಥರು. ಅದ್ರ ಜೊತೆಗೆ ಪ್ರತಿ ವರ್ಷ ನಮ್ಗೆ ಅಕ್ಕಪಕ್ಕದ ಗ್ರಾಮಸ್ಥರು ಕೂಡ ಬಹಳಷ್ಟು ಜನ ನಮ್ಗೆ ಸಹಕಾರ ಕೊಡ್ತಾ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಪ್ರತಿ ವರ್ಷ ನಮ್ಗೆ ವಾದ್ಯದ ಅವರು ಬಂದು ತುಮಕೂರಿನ ಹೆಸರಾಂತ 7 ಬ್ರದರ್ಸ್ ನ ರವಿರಾಜ್ ಕರಡಿ ಅವರು ಮತ್ತು ಅವ್ರ ಸಂಗಡಿಗರು ಮತ್ತೆ ನಾಗಮಂಗಲದ ಚೇತನ್ ಕಲಾಕಾರ ಮತ್ತು ಅವ್ರ ಸಂಗಡಿಗರು ಕೂಡ ವೀರಗಾಸೆ ನೃತ್ಯ ಮಾಡ್ತಾ ಪ್ರತಿ ವರ್ಷ ಯಶಸ್ವಿಯಾಗಿ ನಮ್ಮ ಕಾರ್ಯಕ್ರಮ ನಡೆಸ್ಕೊಡ್ತಿದ್ದಾರೆ. ಇದೇ ರೀತಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇರಲಿ, ನಿಮ್ಮೆಲ್ಲರ ಸಹಕಾರ ಇರ್ಲಿ ಅಂತ ನಾವು ಗ್ರಾಮಸ್ಥರನ್ನು ಕೇಳ್ತಾ ನಮ್ಮೆಲ್ಲರಿಗೂ ಕೂಡ ಈ ಒಂದು ಸುದ್ದಿ ಮಾಡ್ತಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಇದ್ದೀವಿ.